ಬನ್ನಿ ಫ್ರೆಂಡ್ಸ್, ನಿಮಗೆ ಮಂಡಕ್ಕಿ ಯಾವ ರೀತಿ ಮಾಡೋದು ಅಂತಂದು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾನು ತರಿಸಿದ ಮಂಡಕ್ಕಿ ಮಾಡ್ತಾಯಿದ್ದೇನೆ, ಚುರುಮುರಿದು. ಸೊ ನಾನು ತೊಗೊಂಡಿರೋದು ಅದು ಜವಾರಿ ಚುರುಮುರಿ ಸಿಗ್ತದಲ್ಲ ಫ್ರೆಂಡ್ಸ್, ಅದೇ ನೋಡೋಕೆ ಹೋದರೆ ಊರ ಕಡೆ ಸಿಗ್ತದಲ್ಲ ಆ ಚುರುಮುರಿ ಇದ್ದರೆ ತುಂಬ ಚೆನ್ನಾಗಾಗ್ತದೆ. ಇನ್ನೊಂದು ತಳ್ಳಿಗೆ ಬರ್ತದಲ್ಲ, ಇದು ದಪ್ಪ ಇದೆ. ಇದು ಕೂಡ ಚಲೋ ಆಗ್ತದೆ, ಅಂದರೆ ಆವಾಗೇ ತಿನ್ನಬೇಕು, ಇಟ್ಟು ತಿನ್ನೋಕ್ಕಾಗೋದಿಲ್ಲ. ಸೊ ಬನ್ನಿ ಹೆಂಗೆ ಮಾಡೋದು ಅಂತಂದು ತೋರಿಸ್ತಾನೆ. ಏನಿಲ್ಲ ಫ್ರೆಂಡ್ಸ್, ನಾನು ಟೊಮೆಟೊ, ಆನಿಯನ್ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ, ಕೊತ್ತಂಬರಿ ಮತ್ತು ಕರಿ ಲೀವ್ಸ್. ಸೊ ಎಣ್ಣೆ ಹಾಕೋಣ. ಫಸ್ಟು ಎಣ್ಣೆ ಹಾಕಿ ಅದರಲ್ಲಿ ಶೇಂಗಾ ಹುರ್ಕೋಬೇಕು. ಓಕೆ ಫ್ರೆಂಡ್ಸ್, ಸ್ವಲ್ಪ ಬಿಸಿ ಆಗುತ್ತೆ ಎಣ್ಣೆ. ಶೇಂಗಾ ಸ್ವಲ್ಪ ಕೆಂಪಾಗಬೇಕು ಫ್ರೆಂಡ್ಸ್, ಅಂದರೆ ಕೆಂಪಾಗಿ ಹುರಿಯೋ ಮಟ, ಅಂದರೆ ಕ್ರಿಸ್ಪಿ ಆಗ್ತದಲ್ಲ ಅದಕ್ಕೆ. ಇಲ್ಲಾಂದರೆ ಅದು ಮೆತ್ತಿಗೆ ಹತ್ತಿದ್ರೆ ಚೆನ್ನಾಗಿ ಹತ್ತದಿಲ್ಲ ತಿನ್ನೋಕ್ಕೆ ಅದಕ್ಕೆ. ಸೊ ಈಗ ಹಾಕೋಣ ಜೀರಿಗೆ, ಸಾಸಿವೆ. ಅದು ಕೂಡ ಟೇಸ್ಟ್ ಬರೋದಕ್ಕೆ ತುಂಬ ಇಂಪಾರ್ಟೆಂಟ್ ಇದೆ. ಸೊ ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ, ಆಮೇಲೆ ಕರಿ ಲೀವ್ಸ್ ಕೂಡ ಹಾಕ್ತೀನಿ ಈಗ. ಯಾಕಂದರೆ ಅದು ಎಣ್ಣೆ ಹಾರ್ತದಲ್ಲ, ಮುಚ್ಚಲೇಬೇಕು, ಇಲ್ಲಾಂದರೆ ಚಟ್ಪಡಿಸೋದು. ಸಾಸಿವೆ ಅಂದರೆ ಯಪ್ಪ ಹೇಳ್ಬೇಡ. ಸೊ ಈಗ ಹಾಕೋಣ ಆನಿಯನ್, ಟೊಮೆಟೊ, ಚಿಲ್ಲಿ ಎಲ್ಲ ಕೂಡ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾನೆ ಮೆತ್ತಗೆ. ಸೊ ನನ್ನ ಚುರುಮುರಿ ಕೂಡ ತೊಳೆದು 2-3 ನೀರಲ್ಲಿ ತೊಳೀರಿ ಫ್ರೆಂಡ್ಸ್, ಇಲ್ಲಾಂದರೆ ಅದು ವಾಸನೆ ಬರ್ತದೆ ಕೆಮಿಕಲ್ದು. ಮತ್ತು 2-3 ನೀರಲ್ಲಿ ಹಾಕಿ ತೊಳಿಬೇಕಂದ್ರೆ ಮೆತ್ತಗೂ ಕೂಡ ಆಗ್ತದೆ, ಇಲ್ಲಾಂದರೆ ಅದು ಬಿಸಿ ಬಿಡ್ತದೆ. ಸೊ ಸರಿ ಆಗೋದಿಲ್ಲ, ಅದಕ್ಕೆ ಬಾಯಿಗೆ ಹತ್ತದೆ. ಸೊ ಉಪ್ಪು ಕೂಡ ಹಾಕ್ತೇನೆ ನಾನು, ಉಪ್ಪು ಮತ್ತು ಅರಿಶಿಣ ಪುಡಿ ಕೂಡ, ಮತ್ತು ಸ್ವಲ್ಪ ಸಕ್ಕರೆ ರುಚಿಗೆ ಅಂತಂದರೆ. ಸಕ್ಕರೆ ಹಾಕಿದ್ರೆ ಉಪ್ಪಿಟ್ಟಿಗಾಗಲಿ ಎಲ್ಲದಕ್ಕೂ ಸಕ್ಕರೆ ಹಾಕಲೇಬೇಕು. ಸೊ ಫ್ರೆಂಡ್ಸ್, ಮತ್ತು ಏನಂದರೆ ನಾನು ಚುರುಮುರಿ ಕೂಡ ವಾಶ್ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಬೇಕಲ್ಲ, ಸೊ ಅದು ಕೂಡ ಮಿಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ನಾನು ಬಿಸಿ ಬಿಸಿ ಮಂಡಕ್ಕಿ ತಿನ್ನಲು ಖಾರ ಇದ್ದರೆ ಹಾಕೊತೀನಿ. ಸೊ ಮತ್ತು ನಾನು ನನ್ನ ಕ್ವಿಕ್ ರೆಸಿಪಿ ಕೂಡ ಮತ್ತೆ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ.